ನಾವು ಬೆಂಗಳೂರಿಂದ ಬಂದಿರೋದು. ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಬಂದಿರೋದು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಅಕಾರ್ಡಿಂಗ್ ಭಾಳ ಚೆನ್ನಾಗಿದೆ ಈ ಬೀಚು. ಫಸ್ಟ್ ಟೈಮ್ ಬಂದಿರೋದು ಮಂಗಳೂರು ಬೀಚಿಗೆ. ಪಣಂಬೂರ್ ಇಸ್ ವೆರಿ ನೈಸ್, ಭಾಳ ಚೆನ್ನಾಗಿದೆ, ಸರೀನಾಗಿದೆ. ಇದು ಬ್ರಿಡ್ಜ್ ವಾಕ್ ಭಾಳ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಚೆನ್ನಾಗಾಯಿತು ಅದು. ನಾವು ಬರೀ ಬೀಚ್ ಅಂತ ಅಲ್ಲ, ಎಲ್ಲ ಸುತ್ತ ಮಂಗಳೂರಲ್ಲಿರೋ ಎಲ್ಲ ಬೀಚು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು 3 to 4 days ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಹೋಟೆಲ್ ಹತ್ರನೇ ಬೀಚ್ ವ್ಯೂ ಇದೆ, ಸೊ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಅದೇ ದೇವಸ್ಥಾನ ಎಲ್ಲ, ಇನ್ನೊಂದು ಕುಟಿಲ್ ದೇವಸ್ಥಾನ ಏನೋ, ಕಟೀಲ್ ದೇವಸ್ಥಾನಕ್ಕೂ ಹೋಗಿ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಮಂಗಳೂರು ಬೀಚಸ್ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಇನ್ ಇಂಡಿಯಾ ಅಂತೂ ಒಂದು ಟಾಕ್. ಸೊ ಅದು ನೋಡ್ಲಿಕ್ಕೆ ಬಂದಿವಿ ಇಲ್ಲಿ. ಆ್ಯಂಡ್ 31st ಇಲ್ಲೇ ತುಂಬ ಎಂಜಾಯ್ ಮಾಡಿ ಮತ್ತೆ ಬ್ಯಾಕ್ ಟು ಹೈದರಾಬಾದ್ ಹೋಗ್ಬೇಕಂತ ಪ್ಲಾನ್. ಫ್ಯಾಮಿಲಿ ಸರ್ ಬಂದೀವಿ ನಾವು. ಇನ್ನೂ ಏನು ಮಾಡಿಲ್ಲ, ನೈಟ್ಗೆ ಇಲ್ಲೇ ಬಂದು ಸ್ವಲ್ಪ ಚಿಲ್ಲಾಗಿ ಹೋಗ್ಬೇಕಂತ ಮಾಡಿವಿ. ಸರ್, ನಮ್ಮದು ನ್ಯೂ ಇಯರ್ ಪಾರ್ಟಿ ಬೀಚ್ ಸೈಡ್ ಆಗೋದ್ರಿಂದ ಹಾಗೂ ಓಪನ್ ಗ್ರೌಂಡ್ ಆಗೋದ್ರಿಂದ ತುಂಬ ಡಿಮ್ಯಾಂಡಿಂಗಲ್ಲಿ ತುಂಬ ಉಂಟು ಸರ್. ಹಾಗೆ ಟಿಕೆಟ್ಸ್ ಬುಕ್ಕಿಂಗು ತುಂಬ ಕಂಟಿನ್ಯೂಸ್ ಆಗಿ ಬುಕ್ಕಿಂಗ್ ಆಗ್ತಾನೆ ಉಂಟು. ಹಾಗೆ ನಮಗೆ ಈಗ ಎಂಟರ್ಟೈನ್ಮೆಂಟ್ ಪಾರ್ಟಲ್ಲಿ ತಗೊಂಡ್ರೆ ಇದರಲ್ಲಿ ಲೈವ್ ಬ್ಯಾಂಡ್ ಬರ್ತದೆ, ಡ್ಯಾನ್ಸ್ ಶೋ ಇರ್ತದೆ, ಫೈರ್ ಶೋ ಇರ್ತದೆ, ಮ್ಯಾಜಿಕ್ ಶೋ ಬರ್ತದೆ, ಎಂಟರ್ಟೈನ್ಮೆಂಟ್, ಗೇಮ್ಸ್ ಮತ್ತು ಫೈರ್ ಶೋ ಎಲ್ಲ ಇರ್ತದೆ ಸರ್. ಫುಡ್ ಪಾರ್ಟ್ ಬಂದರೆ ಅನ್ಲಿಮಿಟೆಡ್ ಫುಡ್ ಕೊಡ್ತಿದ್ದೇವೆ ಪ್ಯಾಕೇಜಲ್ಲಿ, ಇನ್ಕ್ಲೂಡಿಂಗ್ ಸ್ಟಾರ್ಟರ್, ಸೂಪ್, ಸಲಾದ್, ಮೇನ್ ಕೋರ್ಸ್ ಆ್ಯಂಡ್ ಡೆಸರ್ಟ್ ಇನ್ಕ್ಲೂಡ್ ಆಗಿರ್ತದೆ ಸರ್. ಸರ್, ಈಗ ಯಾವ ಥರ ಇದೆ ಬುಕ್ಕಿಂಗ್ಸ್ ಎಲ್ಲ? ಪ್ರವಾಸಿಗರಿಂದ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ? ಸರ್, ಪ್ರವಾಸಿಗರಂದರೆ ನಮಗೆ ಆಲ್ಮೋಸ್ಟ್ 1000+ ಬುಕ್ಕಿಂಗ್ ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಹಾಗೆ ನಿರೀಕ್ಷೆಯಲ್ಲಿದ್ದೇವೆ, ಇನ್ನೂ ಬುಕ್ಕಿಂಗ್ ಆಗ್ತದೆ ಅಂತ ಹೇಳಿ ಸಂಜೆ ತನಕ. ಹಾಗೆ ತುಂಬ ನಿರೀಕ್ಷೆಯಲ್ಲಿದ್ದೇವೆ ಸರ್. ತುಂಬ ಖುಷಿ ಆಗ್ತಾ ಉಂಟು. ಎಲ್ಲರೂ ಬೀಚ್ ಸೈಡಲ್ಲಿ ನೀವು ಪಾರ್ಟಿ ಮಾಡ್ತಿದ್ದೀರಂತ ಎಲ್ಲರೂ ನಮಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಹಾಗೆ ಎಲ್ಲರೂ ಬಹಳ ಖುಷಿಯಿಂದ ಇದ್ದಾರೆ. ಯಾಕೆಂದರೆ ಮೋಸ್ಟ್ ಪ್ರಾಬ್ಲಿ ಎಲ್ಲ ಕಾಲ್ಸ್ ಫ್ಯಾಮಿಲಿದೇ ಬರ್ತಾ ಉಂಟು. ನಮಗೆ ಬುಕ್ಕಿಂಗ್ ಬೇಕು, ಫ್ಯಾಮಿಲಿ ಇದ್ದೇವೆ, ಮಕ್ಕಳಿದ್ದೇವೆ, ಕರ್ಕೊಂಡು ಬರೋ ನಾವು ಎಲ್ಲದಕ್ಕೂ ರೆಡಿ ಆಗಿದೆ. ಯಾಕೆಂದ್ರೆ ನಾವು ಸೇಫ್ಟಿ ಮೆಜರಲ್ಲಿ ಅಷ್ಟೇ ಅದರ ಪ್ರಯಾರಿಟಿ ತಗೊಂಡಿದ್ದೇವೆ. ಯಾಕೆಂದರೆ ಲೈಫ್ ಗಾರ್ಡ್ ಆಗಿರಲಿ, ಸೆಕ್ಯೂರಿಟಿ ಆಗಿರಲಿ, ಬೌನ್ಸರ್ ಆಗಿರಲಿ, ಯಾವ ರೀತಿ ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ಹೋಗ್ಬೇಕಂತ ಹೇಳಿ ಸರ್. ಸರ್, ಈಗ ಎಂಜಾಯ್ಮೆಂಟ್ ಇದೊಂದು ಪಾರ್ಟ್ ಆದರೆ ಸೆಕ್ಯೂರಿಟಿ ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಕಡೆಯಿಂದ ಬೀಚ್ ಇದೆ, ಸೊ ಯಾವುದೇ ರೀತಿ ಅನಾಹುತ ಸಂಭವಿಸಬಾರ್ದು ನ್ಯೂ ಇಯರ್. ಬಟ್ ಸ್ಟಿಲ್ ನೀವೇನೆಲ್ಲ ಸೇಫ್ಟಿ ಮೆಜರ್ಸ್ ತಗೊಂಡಿದ್ದೀರಾ? ಸರ್, ನಮ್ಮ ಕಡೆಯಿಂದ ನಾವು ಬೀಚ್ ಸೈಡಲ್ಲಿ ಎಲ್ಲ ಲೈಫ್ ಗಾರ್ಡ್ ಎಲ್ಲ ಅಲೋಕೇಟ್ ಮಾಡಿದ್ದೇವೆ ಸರ್. ಆ ಥರನೇ ನಾವು ಸೆಕ್ಯೂರಿಟಿ ಆಗಿರಲಿ, ಬೌನ್ಸರ್ ಆಗಿರಲಿ, ಆಂಬ್ಯುಲೆನ್ಸ್ ಇಡ್ತಾ ಇದ್ದೇವೆ. ಹಾಗೆ ಮತ್ತೆ ನಿಮಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಸರ್. ಯಾಕೆಂದರೆ ಯಾರಿಗೂ ಬಂದವರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ನಡಿಬೇಕಂತ ಹೇಳಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಪ್ರಜೋಶ್. ಇದು ರೆಸಾರ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಪ್ರಜೋಶ್ ಅವರ ಮಾತು. ಒಂದು ಕಡೆಯಿಂದ ಬೀಚ್ ಇದೆ, ಇನ್ನೊಂದು ಕಡೆಯಿಂದ ರೆಸಾರ್ಟ್, ಸೆಲೆಬ್ರೇಷನ್ ಓಕೆ, ಬಟ್ ಸೇಫ್ಟಿ ಕೂಡ ಬಹಳ ಮುಖ್ಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಎಲ್ಲ ಮೆಜರ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ಇದರೊಂದಿಗೆ ಮಂಗಳೂರು ಪೊಲೀಸ್ ಇಲಾಖೆ ಕೂಡ ವಿವಿಧ ಏಜೆನ್ಸಿಗಳೊಂದಿಗೆ ಕೈ ಜೋಡಿಸಿ ಬೀಚ್ ಬದಿಯ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ವಿಚಾರದಲ್ಲೂ ಕೂಡ ಅಲರ್ಟ್ ಆಗಿರುವಂಥದ್ದು. ಒಟ್ಟಾರೆ ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ, ಪ್ರಮುಖವಾಗಿ ಪ್ರವಾಸಿಗರಿಗೆ ಇನ್ನಷ್ಟು ಒಂದು ಖುಷಿಯನ್ನು, ಇನ್ನಷ್ಟು ಸಂತೋಷವನ್ನು ನೀಡುವಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಅನ್ನುವಂಥ ವಿಚಾರ ಸದ್ಯ ಮಂಗಳೂರಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.